Hello everyone, welcome to Sanmarga classes. Third question from Nobleness and Kindly Nobleness. How was the poet described the stranger? How has the poet described the stranger? Stranger ಅಪರಿಚಿತನನ್ನ poet ಇಲ್ಲಿ ಹೇಗೆ describe ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? The stranger was expelled from the community and lost his power. Expel ಅಂತಂದ್ರೆ ಏನು ಮಕ್ಕಳೇ? ಹೊರಗೆ ಹಾಕುದು. ಓಕೆ, ಎಕ್ಸ್ಪೆಲ್ ಅಂತಂದ್ರೆ ಹೊರ ಹಾಕಲ್ಪಡು. ಆತ ತನ್ನ ಕಮ್ಯುನಿಟಿಯಿಂದ ಸಮುದಾಯದಿಂದ ಹೊರ ಹಾಕಲ್ಪಟ್ಟ ವ್ಯಕ್ತಿ. ಅಂಡ್ ಲಾಸ್ಟ್ ಹಿಸ್ ಪವರ್, ಆತ ತನ್ನ ಎಲ್ಲ ಶಕ್ತಿಯನ್ನ ಕಳೆದುಕೊಂಡಿದ್ದ, ಅಧಿಕಾರವನ್ನು ಕಳೆದುಕೊಂಡಿದ್ದ. he came there seeking food and shelter. ಸೊ ಆತಲ್ಲಿ ಯಾಕೆ ಬರ್ತಾನೆ? ಫುಡ್ ಅಂಡ್ ಶೆಲ್ಟರ್ ಅಂದ್ರೆ ಆಹಾರ ಮತ್ತು ಆಶ್ರಯವನ್ನು ಅರಸಿ ಬಂದಿರ್ತಾನೆ. He was followed by his enemies. He was followed by his enemies, and if they caught him, he will be killed. ಆತನ ಶತ್ರುಗಳು ಹಿಂಬಾಲಿಸ್ತಾ ಇದ್ರು ಮಕ್ಕಳು. ಓಕೆನಾ? ಸೊ ಇಫ್ ದೇ ಕಾಟ್ ಹಿಮ್ ಹಿ ವಿಲ್ ಬಿ ಕಿಲ್ಡ್. ಅವ್ರು ಏನಾದ್ರೂ ಆತನನ್ನ ಹಿಡಿದು ಬಿಟ್ರೆ ಆತನನ್ನ ಸಾಯಿಸಿ ಬಿಡ್ತಾ ಇದ್ರು. ಓಕೆ, ಸೊ ಹಿ ವಾಸ್ ಇನ್ ಫಿಯರ್ ಅಂಡ್ ಹ್ಯಾಡ್ ನೋ ಪ್ಲೇಸ್ ಟು ಲೇ ಹಿಸ್ ಹೆಡ್. ಆತ ತುಂಬಾ ಭಯದಲ್ಲಿದ್ದ, ಭಯಭೀತನಾಗಿದ್ದ ಮತ್ತು ಆತ ತನಗೆ ಮಲಗಲು ಒಂದು ಜಾಗವನ್ನ ಹುಡುಕ್ತಾ ಇದ್ದ. ಸೊ ದಿಸ್ ಈಸ್ ಹೌ ದ ಸ್ಟ್ರೇಂಜರ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ಪೋಯಮ್. ಓಕೆ, ಥ್ಯಾಂಕ್ ಯು.